ಇಮ್ಯಾಜಿನ್ ಮಾಡಿ, ಪ್ರತಿದಿನ ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಭಯ ಪರೀಕ್ಷೆ ಆಗಿರೋದಿಲ್ಲ, ನೀವು ಮಾಡುವಂಥ ಜಾಬ್ ಕೂಡ ಆಗಿರೋದಿಲ್ಲ, ಅಥವಾ ನೀವು ಮನೆಯಲ್ಲಿ ತುಂಬ ಬಿಲ್ ಕಟ್ಟುವಂಥ ಆ ಬಿಲ್ಗಳು ಕೂಡ ಆಗೋದಿಲ್ಲ. ಆದರೆ ಪ್ರತಿದಿನ ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಭಯ ಆಗೋದು ಮಾನವೀಯತೆಯ ಭಯದಿಂದ ಹುಟ್ಟಿರುವಂಥ ಡೆವಿಲ್ಗಳ ಬಗ್ಗೆ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಚೈನ್ಸಾ ಮ್ಯಾನ್. ಈ ಪ್ರಪಂಚ ತುಂಬ ಆಕರ್ಷಕ, ಆದರೆ ಅಷ್ಟೇ ಭಯಾನಕ ಕೂಡ. ಇಂಥ ನೈಟ್ ಮೇರ್ ಪ್ರಪಂಚದಲ್ಲಿ ವಾಸಿಸುತ್ತಿರುವಂಥ ನಾರ್ಮಲ್ ಜನರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಚೈನ್ಸಾ ಮ್ಯಾನ್ ಜಗತ್ತಲ್ಲಿ ಡೆವಿಲ್ಸ್ಗಳು ಭಯದಿಂದ ಹುಟ್ಟುತ್ತೆ. ಜನರು ಏನನ್ನಾದರೂ ಹೆಚ್ಚಾಗಿ ಭಯಪಟ್ಟರೆ ಆ ಡೆವಿಲ್ಗಳು ಅಷ್ಟೇ ಬಲಿಷ್ಠಗೊಳ್ಳುತ್ತವೆ. ಬೆಂಕಿ, ಗನ್ಗಳು, ಕತ್ತಲೆ, ಈವನ್ ಟೊಮ್ಯಾಟೊ ಮತ್ತು ಮೀನಿನಂತಹ ಸರಳ ವಸ್ತುಗಳು ಕೂಡ ತುಂಬ ಭಯಾನಕವಾಗಿ ಮಾರ್ಪಾಡಾಗುತ್ತೆ. ಅಂದರೆ ಜನಗಳು ಬದುಕುವಂಥ ಪ್ರತಿಯೊಂದು ಕ್ಷಣ ಕೂಡ ಎಲ್ಲ ಮನುಷ್ಯರ ಕಲೆಕ್ಟಿವ್ ಫಿಯರ್ಸ್ ಆಗಿರುತ್ತೆ, ಭಯ ಆಗಿರುತ್ತೆ. ಸಾಮಾನ್ಯ ಜನರಿಗೆ ಈ ಚೈನ್ಸಾ ಮ್ಯಾನ್ ಜಗತ್ತು ಕೇವಲ ಅಪಾಯಕಾರಿ ಅಂದರೆ ಡೇಂಜರಸ್ ಮಾತ್ರ ಅಲ್ಲ, ಇದು ಅನ್ಸ್ಟೇಬಲ್ ಕೂಡ. ಅಂದರೆ ಭಯ ಅನ್ನೋದು ಕೇವಲ ನಿಮ್ಮ ತಲೆಯೊಳಗೆ ಮಾತ್ರ ಅಲ್ಲ, ಅದು ಬದುಕ್ತಾ ಇದೆ, ಉಸಿರಾಡ್ತಾ ಮಾನ್ಸ್ಟರ್ ಆಗಿ ಕ್ರಿಯೇಟ್ ಆಗಿ ನಿಮ್ಮ ಬಾಗಿಲ ಆಚೆನೆ ಕಾಯ್ತಾ ಇದೆ. ಚೈನ್ಸಾ ಮ್ಯಾನ್ ಪ್ರಪಂಚದಲ್ಲಿ ಸಾಮಾನ್ಯ ಜನರು ನಾರ್ಮಲ್ ಜೀವನವನ್ನೇ ನಡೆಸ್ತಿರ್ತಾರೆ, ಅಥವಾ ನಾರ್ಮಲ್ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಕೂಡ ಹೇಳ್ಬೋದು. ಅವರು ಎಲ್ಲರಂತೆ ಕೆಲಸಕ್ಕೆ ಹೊರಡ್ತಾರೆ, ಅವರ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ, ಮತ್ತು ತುಂಬ ಕ್ರೌಡೆಡ್ ಆಗಿರುವಂಥ ಶಾಪಿಂಗ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತಾರೆ. ಆದರೆ ಪ್ರತಿಯೊಂದು ದಿನಚರಿಯು ಎಲ್ಲರನ್ನ ಕಾಡುತ್ತೆ. ಸ್ಕೂಲ್ಗಳಲ್ಲಿ ಎಮರ್ಜೆನ್ಸಿ ಡ್ರಿಲ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದು ಯಾವುದೇ ಅರ್ಥಕ್ವೇಕ್ ಅಥವಾ ಫೈರಿಂದ ಅಲ್ಲ, ಅದು ಯಾವುದಾದ್ರೂ ಒಂದು ಸಡನ್ನಾಗಿ ಡೆವಿಲ್ ಅಪಿಯರ್ ಆದರೆ ಅದರಿಂದ ತಪ್ಪಿಸ್ಕೊಳಕ್ಕೆ ಹೋಗ್ತಾರ ಎಮರ್ಜೆನ್ಸಿ ಡ್ರಿಲ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ. ಫ್ಯಾಮಿಲಿಗಳು ಕೂಡ ಎಸ್ಕೇಪ್ ಆಗೋದಕ್ಕೆ ಒಂದು ಸ್ಪೆಷಲ್ ಸೀಕ್ರೆಟ್ ರೂಟ್ಗಳನ್ನ ಕೂಡ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಪ್ರಪಂಚದಲ್ಲಿ ಕೊಲ್ಯಾಪ್ಸ್ ಆಗಿರೋ ಬಿಲ್ಡಿಂಗ್ಸ್ಗಳು, ಮತ್ತು ಒಣಗಿದ ಗೋಡೆ ಮೇಲೆ ರಕ್ತದ ಕಲೆಗಳು, ಮತ್ತು ಡೆವಿಲ್ಸ್ಗಳ ಪಿಸುಗಳು ಮಾತುಗಳು ಎಲ್ಲರಿಗೂ ನಾರ್ಮಲ್ ಆಗಿಬಿಟ್ಟಿದೆ. ನ್ಯೂಸ್ ರಿಪೋರ್ಟ್ಸ್ಗಳು ಈ ಪ್ರಪಂಚದಲ್ಲಿ ತುಂಬ ಡಾಮಿನೇಟ್ ಮಾಡುತ್ತೆ. ಪ್ರತಿ ರಾತ್ರಿ ಎಲ್ಲ ಫ್ಯಾಮಿಲಿನ ಎಲ್ಲ ವ್ಯಕ್ತಿಗಳು ಗ್ಯಾದರ್ ಆಗಿ ರೇಡಿಯೋ ಅಥವಾ ಟೆಲಿವಿಷನ್ ಮುಂದೆ ನಿಂತ್ಕೊಂಡು ಟಿ ವಿ ಅಥವಾ ರೇಡಿಯೋನ ಕೇಳಿಸ್ಕೊಳ್ತಾರೆ. ಯಾವುದೇ ಪೊಲಿಟಿಕಲ್ಸ್ ಬಗ್ಗೆ, ಯಾವುದೇ ಬೇಡದಿರೋ ನ್ಯೂಸ್ ಬಗ್ಗೆ ಕೇಳ್ಕೊಂಡಲ್ಲ, ಅವರು ಕೇಳಿಸ್ಕೊಳ್ಳೋದು ಯಾವ ಡೆವಿಲ್ ಎಲ್ಲಿ ಸ್ಟ್ರಕ್ ಆಗಿದೆ, ಈ ದಿನ ಎಷ್ಟು ಡೆವಿಲ್ ಸತ್ತಿದೆ, ಮತ್ತು ಎಷ್ಟು ಜನ ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಮತ್ತು ಸಿಟಿಯಲ್ಲಿರುವ ಯಾವ ಪಾರ್ಟ್ ಸೇಫ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇಮ್ಯಾಜಿನ್ ಮಾಡಿ, ನೀವು ಬದುಕ್ತಾರೋ ಪ್ರಪಂಚದಲ್ಲಿ ಇವತ್ತಿನ ಟಾಪ್ ಹೆಡ್ಲೈನ್ ನ್ಯೂಸ್ ಏನಪ್ಪ ಅಂದರೆ, ಟೊಮ್ಯಾಟೊ ಡೆವಿಲಿಂದ ಮಾರ್ಕೆಟಲ್ಲಿ ತುಂಬ ದೊಡ್ಡ ಗಲಾಟೆ ನಡೆದಿದೆ, ಆ ಟೊಮ್ಯಾಟೊ ಡೆವಿಲಿಂದ 20 ಜನ ಗಾಯಗೊಂಡಿದ್ದಾರೆ. ಈ ಥರ ನ್ಯೂಸು ನೀವಿರೋ ಪ್ರಪಂಚದಲ್ಲಿ ಇದ್ದರೆ ನಿಮ್ಗೆ ಹೇಗನ್ಸುತ್ತೆ? ಈ ಪ್ರಪಂಚದಲ್ಲಿ ಎಕಾನಮಿ ಅಂದರೆ ಆರ್ಥಿಕತೆ ಡೆವಿಲ್ಸ್ಗಳ ಮೇಲೆ ಆಧಾರವಾಗಿ ರೂಪುಗೊಳ್ಳುತ್ತೆ. ಡೆವಿಲ್ಸ್ಗಳ ದಾಳಿಗೆ ಒಳಗಾದ ಪ್ರದೇಶದಲ್ಲಿ ವಿಮಾ ಕಂಪನಿಗಳು ತುಂಬ ಹೆಚ್ಚಿನ ಶುಲ್ಕ, ತುಂಬ ಹೆಚ್ಚಿನ ಕಾಸ್ಟಲ್ಲಿ ಚಾರ್ಜ್ ಮಾಡುತ್ತವೆ. ಡೆವಿಲ್ಸ್ಗಳು ಇನ್ನೇನು ಬರ್ತವೆ ಅಂತ ಸಣ್ಣದಾಗಿ ಒಂದು ರೂಮರ್ ಹರಡಿದ್ರು ಕೂಡ ಎಲ್ಲ ಶಾಪ್ಸ್ಗಳು ಸಡನ್ನಾಗಿ ಕ್ಲೋಸ್ ಡೌನ್ ಆಗುತ್ತೆ. ಜನರು ಯಾವಾಗಲೂ ನಿರಂತರ ಆರ್ಥಿಕ ಒತ್ತಡದಿಂದ ಬದುಕ್ತಾ ಇರ್ತಾರೆ. ಅವರ ಮನೆಗಳನ್ನ ರೀಬಿಲ್ಡ್ ಮಾಡ್ತಿರ್ತಾರೆ, ಮತ್ತು ಎಲ್ಲ ದಾಳಿಯೆಲ್ಲ ಮುಗಿದ ನಂತರ ಅವರು ರಿಲೊಕೇಟ್ ಆಗ್ತಿರ್ತಾರೆ ಎಲ್ಲ ಅಟ್ಯಾಕ್ ಆದಮೇಲೆ. ಮತ್ತು ಅವರ ಕುಟುಂಬದ ಸೇಫ್ಟಿಗೋಸ್ಕರ ಅವರು ತುಂಬ ಹೆಚ್ಚಿನ ಕಾಸ್ಟ್ ಆದರೂ ಕೂಡ ಪೇ ಮಾಡ್ತಿರ್ತಾರೆ. ಸಾಮಾನ್ಯ ಜನರಿಗೆ ಈ ಪ್ರಪಂಚದಲ್ಲಿ ಸರ್ವೈವ್ ಆಗೋದೇ ದೊಡ್ಡ ಕಷ್ಟದ ಪರಿಸ್ಥಿತಿ ಅಲ್ಲ, ಯಾಕೆಂದರೆ ಅದು ಮಾನಸಿಕ ಒತ್ತಡ, ಮೆಂಟಲ್ ಪ್ರೆಷರ್ ಆಗಿರುತ್ತೆ. ಯಾಕಂದರೆ ಇಮ್ಯಾಜಿನ್ ಮಾಡಿ, ನಿಮ್ಮ ಓನ್ ಭಯ ಅದೇ ಡೆವಿಲ್ಸ್ಗಳನ್ನ ಸ್ಟ್ರಾಂಗರ್ ಆಗಿ ಮಾಡೋದು. ನೀವು ಎಷ್ಟು ಭಯ ಪಡ್ತೀರಾ, ಅದು ಡೆವಿಲ್ಗಳು ಅಷ್ಟೇ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಮಕ್ಕಳುಗಳಿಗೆ ಅವರ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ, ಹೈಡ್ ಮಾಡೋದಕ್ಕೆ ಕಲಿಸ್ತಿರ್ತಾರೆ. ಸಾವೇ ನಿಮ್ಮ ಮುಂದೆ ಬಂದರೂ ನೀವು ಎಮೋಷನ್ಸ್ನ ತೋರಿಸ್ಬಾರ್ದು, ನೀವು ಅದರ ಬಗ್ಗೆ ಫೀಲ್ ಮಾಡ್ಕೋಬೇಕು, ಯಾವಾಗಲೂ ಕಾಮಾಗಿ ಇರಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ಯಾವುದೇ ಸಾವಿನ ಮನೆಗೆ ಹೋದ್ರೂ ಜನರು ಅವ್ರಿಗವರೇ ಫೋರ್ಸ್ ಮಾಡ್ಕೋತಾರೆ ಸ್ಮೈಲ್ ಮಾಡೋದಕ್ಕೆ. ಇದೆಲ್ಲ ಮಾಡೋದು ಅವರ ಪ್ರೀತಿ ಪಾತ್ರರನ್ನು ಕೊಂದ ಆ ಡೆವಿಲ್ಗೆ ಇವರ ಭಯದಿಂದ ಅದಕ್ಕೆ ಇನ್ನೂ ಶಕ್ತಿ ಕೊಡಬಾರ್ದು ಅಂತ. ಈ ಪ್ರಪಂಚದಲ್ಲಿ ಭಯವನ್ನು ದಾಟಿ ಧೈರ್ಯದಿಂದ ಬದುಕೋದು ಬರೀ ಧೈರ್ಯವಂತಿಕೆ ಅನ್ಸ್ಕೊಳ್ಳೋದಿಲ್ಲ, ಅದು ಬದುಕುವ ಸರ್ವೈವಲ್ ಆಗಿರುತ್ತೆ. ಸರ್ವೈವ್ ಆಗೋದಕ್ಕೆ ಈ ಸೊಸೈಟಿ ಡೆವಿಲ್ ಹಂಟರ್ಸ್ ಮೇಲೆ ಅವಲಂಬವಾಗಿರುತ್ತೆ. ಈ ಡೆವಿಲ್ ಹಂಟರ್ಸ್ಗಳು ಈ ಸಮಾಜಕ್ಕೆ ಹೀರೋಗಳು, ಅದೇ ಥರನೇ ಅವರು ಡೇಂಜರ್ನ ರಿಮೈಂಡರ್ಸ್ ಅಂತ ಕೂಡ ಕರಿಬೋದು. ಯಾಕೆಂದರೆ ಡೆವಿಲ್ ಹಂಟರ್ಸು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಸೇಫರ್ ಅಂತ ಅನಿಸುತ್ತೆ, ಆದರೆ ಅದೇ ಥರನೇ ಅವ್ರಿಗೆ ಸೇಫರ್ ಅಂತ ಎಷ್ಟು ಅನಿಸುತ್ತೋ ಅಷ್ಟೇ ಭಯ ಕೂಡ ಆಗುತ್ತೆ. ಯಾಕೆಂದರೆ
ಅವರ ಅಪಿಯರೆನ್ಸಿಂದ ಡೆವಿಲ್ಗಳು ಇಲ್ಲೇ ಹತ್ರದಲ್ಲೇ ಎಲ್ಲೋ ಇದೆ ಅಂತ ಅವ್ರಿಗೆ ಮುನ್ಸೂಚನೆ ಥರ. ಆ ಪ್ರಪಂಚದಲ್ಲಿ ತುಂಬ ಫ್ಯಾಮಿಲಿಗಳು ಡೆವಿಲ್ ಹಂಟರ್ಸು ನಮ್ಮ ಬಾಗಿಲಿಗೆ ಯಾವತ್ತೂ ಬರಬಾರ್ದಪ್ಪ ಅಂತ ಬೇಡ್ಕೊಳಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಡೆವಿಲ್ ಹಂಟರ್ಸು ಅವ್ರ ಬಾಗಿಲಿಗೆ ಬಂದರೆ ಕಷ್ಟ ಅವ್ರ ಬಾಗಿಲಿಗೆ ಬಂದ ಹಾಗೇನೆ. ಈ ಚೈನ್ಸಾ ಮ್ಯಾನ್ ಪ್ರಪಂಚದ ವಾತಾವರಣ ತುಂಬ ಭಾರವಾಗಿರುತ್ತೆ. ನಗರಗಳು ಜೀವಂತವಾಗಿ ಕಾಣಿಸುತ್ತೆ. ಅದೇ ಥರ ನೆರಳುಗಳು ತುಂಬ ಉದ್ದವಾಗಿರುತ್ತೆ. ಜನರು ಕತ್ತಲಾಗೋಕ್ಕಿಂತ ಮುಂಚೆ ಅವರ ಮನೆಗೆ ಬೇಗ ಹೋಗ್ಬೇಕು ಅಂತ ದವಡಾಯಿಸಿ ಹೋಗ್ತಾರೆ. ಎಲ್ಲರ ಡೈಲಿ ಲೈಫಲ್ಲೂ ಮೂಢನಂಬಿಕೆ ತುಂಬಿ ತುಳುಕ್ತಾ ಇರುತ್ತೆ. ಒಬ್ಬರೇ ಯಾವತ್ತೂ ಓಡಾಡಬೇಡಿ, ಮತ್ತು ಡೆವಿಲ್ಗಳ ಹೆಸರನ್ನು ತುಂಬ ಜೋರಾಗಿ ಕೂಗಬೇಡಿ, ಮತ್ತು ಯಾವ ಜಾಗದಲ್ಲಿ ಸಾವು ಸಂಭವಿಸಿರುತ್ತೋ ಆ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ಅಂತ. ಈ ಚೈನ್ಸಾ ಮ್ಯಾನ್ ಪ್ರಪಂಚದಲ್ಲಿ ನೀವು ಕನಸುಗಳನ್ನ ಫ್ರೀಯಾಗಿ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಭರವಸೆ ಕೂಡ ದುರ್ಬಲವಾಗಿರುತ್ತೆ. ಎಲ್ಲರ ಎದೆ ಬಡಿತನೂ ಅಪಾಯ ನಮ್ಮ ಸುತ್ತಮುತ್ತನೇ ಇದೆ ಅಂತ ಹೊಡ್ಕೊಳ್ತಾ ಇರುತ್ತೆ. ಸೊ ಇದೇ ಚೈನ್ಸಾ ಮ್ಯಾನ್ನ ಪ್ರಪಂಚ, ದಿ ವರ್ಲ್ಡ್ ಆಫ್ ಚೈನ್ಸಾ ಮ್ಯಾನ್, ಎಲ್ಲಿ ಸಾಮಾನ್ಯ ಜನರು ಅಸಾಮಾನ್ಯ ಭಯದೊಂದಿಗೆ ಬದುಕುತ್ತಾರೆ. ಅದೇ ಚೈನ್ಸಾ ಮ್ಯಾನ್ ಪ್ರಪಂಚ. ಸೊ ಇವಾಗ ಹೇಳಿ, ನೀವು ಈ ಚೈನ್ಸಾ ಮ್ಯಾನ್ ಪ್ರಪಂಚದಲ್ಲಿ ಬದುಕೋದಕ್ಕೆ ಇವಾಗಲೂ ಇಷ್ಟಪಡ್ತೀರಾ? ಅಥವಾ ನಾವು ಈಗಿರೋ ಪ್ರಪಂಚನೇ ನಮಗಿರೋ ಇಲ್ಲ ಕಷ್ಟಗಳಿಂದ ಕೂಡ ತುಂಬ್ಕೊಂಡಿದ್ರು ಕೂಡ, ನಮಗೆಲ್ಲ ಸಮಸ್ಯೆ ಇದ್ರೂ ಕೂಡ ನಾವಿಲ್ಲೇ ಸೇಫ್ ಆಗಿದ್ದೀವಾ? ನಿಮ್ಗೇನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಚೈನ್ಸಾ ಮ್ಯಾನ್ ಪ್ರಪಂಚದ ಬಗ್ಗೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.